ಮಾಡಲಿಕ್ಕೆ. ಅದು ಗೃಹಜ್ಯೋತಿ ಅಂತ ಹೇಳಿ ಉಂಟಲ್ಲ, ನೀವೆಲ್ಲ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿ ನನಗೆ. ಗೃಹಜ್ಯೋತಿ ಅದಂತ ಇವಳಿಗೆ ಹೋದಲ್ಲಿ ಎಲ್ಲ ಹೀಗೆ ಉಗುರನ್ನು ಶಾರ್ಪ್ ಮಾಡಬೇಕಾಯ್ತಾ. ಮೊನ್ನೆ ಅಪ್ಪಂದು ಇವಳ ಅಣ್ಣ ಮನೆಗೆ ಹೋಗಿದ್ದಾನೆ ಇವಳನ್ನು ಬಿಟ್ಟು. ಇವಳು ಹುಡುಕುದು ಎಲ್ಲಿದ್ದಾನೆ. ಇದು ನೋಡಿ ಅಪ್ಪ ಹೆಣಿತಿರುವಂತಹ ಕೊನೆಯ ಚಾಪೆ ಆಯಿತಾ, 4ನೇ ಚಾಪೆ. ಇದರಲ್ಲಿ ಎಂತ ಮೇಲೆ ಹೋಗ್ತಾ ಉಂಟು. ನಾವು ಮೊನ್ನೆ ನೆಡುವಾಗ ಇಷ್ಟೇ ಇತ್ತು, ಈಗ ಜಾಸ್ತಿ ಹುಚ್ಚಿತ್ತು ಆ ಟೈಮಲ್ಲಿ. ತುಂಬ ಬರೆಯುವುದು. ನನಗೆ ಇಂಥ ಥಾಟ್ ಬಂದು ಮಳೆ ಬಂದರು ಏನಾದರೂ ಬೇಜಾರಾದರೂ ಅದೇ ಖುಷಿ ಅನಿಸ್ತು ಇದನ್ನು ನೋಡುವಾಗ. ಇನ್ನೂ ಸಹ ಹೋಗಿದ್ರೆ ಆಗ್ತಿತ್ತು. ಬಟ್ ನನಗೆ ಈಗ ಕಂಪ್ಲೀಟಾಗಿ ಬಿಟ್ಟಿದ್ದೇನಲ್ಲ, ನನಗೆ ಹಲೋ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಹಾಕ್ತೇನೆ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಲಿಂಕನ್ನು ಹಾಕಿರ್ತೇನೆ. ನೀವು ಆ ಚಾನಲನ್ನು ಜಾಯ್ನ್ ಆದರೆ ನನ್ನ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 11ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 11ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಬರ್ತ್ಡೇ ವಿಶಸನ್ನು ನೋಡುವಷ್ಟು ನನಗೆ ಇವತ್ತು ಟೈಮ್ ಇಲ್ಲ. ನನಗೆ ಒಂದು ಅರ್ಜೆಂಟ್ ವರ್ಕ್ ಮೇಲೆ ಹೋಗಲಿಕ್ಕೆ ಉಂಟು. ಹಾಗೆ ಇವತ್ತು ಇವರು ಬೆಳಗ್ಗೆ ನನ್ನದು ಡಾಕ್ಯುಮೆಂಟ್ಸ್ ಮತ್ತು ಮನೆಯದು ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಕಡೆ ಕೊಡಲಿಕ್ಕಿತ್ತು. ಅಂದರೆ ಅದು ಮೆಸ್ಕಾಮ್ ಅವರಿಗೆ ಕರೆಂಟಿನ ರಿಲೇಟೆಡ್ ಆಗಿ. ಹಾಗೆ ಅದು 2 ಡಾಕ್ಯುಮೆಂಟ್ ಬಾಕಿಯಾಗಿದೆ. ಹಾಗಾಗಿ ಇವತ್ತು ಲಾಸ್ಟ್ ಡೇಟ್, ನಾನು ಇವತ್ತು ಕೊಡಲೇಬೇಕು. ಹಾಗಾಗಿ ಈಗ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ದನಗಳನ್ನು ಅಪ್ಪ ಸಹ ನಾನು ಸಹ ಹೋಗಿ ಕಟ್ಟಿ ಹೊರಗೆ ಬಂದು ಊಟ ಎಲ್ಲ ಇಟ್ಟು ನಾನೀಗ ಹೊರಡ್ತಿದ್ದೇನೆ. ಇಲ್ಲಿಂದ 12-13 ಕಿಲೋಮೀಟ್ರ್ ಉಂಟು. ಹಾಗೆ ಬೇಗ ಒಮ್ಮೆ ಹೋಗಿ ಮುಗಿಸಿ ಬರುವಂತ. ಅಲ್ಲಿ ಎಷ್ಟು ಹೊತ್ತು ನಿಲ್ಲಬೇಕು, OTP ಎಲ್ಲ ಬರೋದೆಲ್ಲ ಉಂಟಂತೆ. ಹಾಗೆ ಎಷ್ಟೊತ್ತು ಆಗ್ತದೆ ಅಲ್ಲಿಂದ ಬರುವಾಗಂತ ಗೊತ್ತಿಲ್ಲ. ಅಲ್ಲಿಂದ ಬಂದ ಮೇಲೆ ಅದೆಲ್ಲ ಬರ್ತಿರುಂಟು ಅಂತೇಳಿ ನಾನು ನೋಡಿ ವಿಶ್ ಮಾಡ್ತೇನೆ. ಶ್ವೇತಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಬರ್ತ್ಡೇ ಅಂತ. ಶ್ವೇತಾ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಮನೆಯಲ್ಲಿ ನಾನು ಮನೆಗೆ ತಲುಪಿದೆ. ಈಗ 11:15 ಆಗ್ತಾ ಬಂತು. ನಾನು 10 ಗಂಟೆಯೊಳಗೆ ಹೋಗಿದ್ದೆ. ಅಲ್ಲಿಂದ ಬರುವಾಗಲೇ 1 ಗಂಟೆ ಆಯಿತು ನನಗೆ. ಅದು OTP ಎಂತೆಂತೆಲ್ಲ ಇತ್ತು ಅಲ್ಲಿ ಅಪ್ಲೈ ಮಾಡಲಿಕ್ಕೆ. ಅದು ಗೃಹಜ್ಯೋತಿ ಅಂತ ಹೇಳಿ ಉಂಟಲ್ಲ, ನೀವೆಲ್ಲ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿ ನನಗೆ. ಗೃಹಜ್ಯೋತಿ ಅದಂಥದ್ದು. ಮತ್ತು ಈಗ ಮುಖ್ಯಮಂತ್ರಿ ಎಲ್ಲ ಚೇಂಜ್ ಆದಮೇಲೆ ಈಗ ಮತ್ತೆ ರಿಜಿಸ್ಟ್ರೇಷನ್ ಅದೆಲ್ಲ ಮಾಡಿಸ್ಬೇಕು. ಅದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಹೋಗಿ ಅವ್ರು ನಮ್ಮ ಫೋನ್ ನಂಬರ್ಗೆ OTP ಎಲ್ಲ ಕಳಿಸ್ತಾರೆ. ಆ OTPಯನ್ನು ಅವ್ರ ಹತ್ರ ಹೇಳಬೇಕು. 2-3 OTP ಬರ್ತದೆ. ಅದಾದಮೇಲೆ ಅಲ್ಲಿ ಅವರು ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಇಟ್ಕೊಳ್ತಾರೆ. ಅಂದಮೇಲೆ ನಾನು ಬಂದೆ. ಅಂದರೆ ಅದು ನಾವೇ ಹೋಗಬೇಕು. ಹೋಗಿ ಅದು OTP ಎಲ್ಲ ಬರ್ತದಲ್ಲ, ಅದನ್ನು ಅವರಿಗೆ ಕೊಡಬೇಕು. ಹಾಗೆ ಅದು ಕಂಪ್ಲೀಟ್ ಆಯಿತು. ಅದಕ್ಕೆ ನನಗೆ ಬೆಳಗ್ಗಿಂದ ಇಷ್ಟೊತ್ತು ತನಕ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಮತ್ತು ನನಗೆ ಅಲ್ಲಿ ಹೋದ ಮೇಲೆ ಸಹ ಫೋನಲ್ಲಿ ವರ್ಕ್ ಇತ್ತಲ್ಲ, ಅಂದರೆ OTPದು. ಹಾಗಾಗಿ ನಾನು ಫೋನ್ ಎಂತ ಸಹ ಯೂಸ್ ಮಾಡಲಿಲ್ಲ, ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಅಲ್ಲಿಂದಂತೂ ಫೈನಲ್ ಕೆಲಸ ಎಲ್ಲ ಮುಗಿಸಿ ಬಂದೆ. ಇವತ್ತು ಮಳೆ ಇಲ್ಲ ಆಯಿತಾ. ಇಬ್ಬರು ಆಟಾಡ್ತಾರೆ ಹೊರಗೆ ಬಂದು. ನೋಡಿಯಂತೆ ಅವಳಲ್ಲಿದ್ದಾಳೆ ಚುಬ್ಬಕ್ಕ. ಇದು ನಮ್ಮ ಮನೆ ಹಿಂದೆ ಅಪ್ಪ ಕಾಚಂಪುಳಿ ಒಣಗಿಸ್ಲಿಕ್ಕೆ ಮಾಡಿದ ಪ್ಲೇಸ್. ನಾವು ಈ ಸಲ ಮಾಡಲಿಲ್ಲಲ್ಲ. ಕುഞ്ഞി ಇವತ್ತು ಕಂಪೇರ್ ಮಾಡಿದರೆ ನಿನ್ನೆಗಿಂತ ಮಳೆ ಕಡಿಮೆ ಆಯಿತಾ. ಈಗ ಮಳೆ ಬರಲಿಕ್ಕೆ ಶುರುವಾಯಿತು. ನಾನು ಅಲ್ಲಿ ಆಫೀಸಿಗೆಲ್ಲ ಹೋಗಿ ಬಂದೆಲ್ಲ, ಅಲ್ಲಿ ತನಕ ಮಳೆ ಇರಲಿಲ್ಲ. ಈಗ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದೆ. ಈಗ ಮಳೆ ಬರಲಿಕ್ಕೆ ಶುರುವಾಯಿತು. ಹನಿ 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 ಬರ್ತಾ ಉಂಟು. ಇವಳಿಗೆ ಹೋದಲ್ಲಿ ಎಲ್ಲ ಹೀಗೆ ಉಗುರನ್ನು ಶಾರ್ಪ್ ಮಾಡಬೇಕಾಯ್ತಾ. ಮೊನ್ನೆ ಅಪ್ಪಂದು ಚಾಪೆ ಸ್ವಲ್ಪ ಡ್ಯಾಮೇಜ್ ಮಾಡಿಟ್ಟಿದ್ದಾಳೆ. ಮತ್ತು ಅದನ್ನು ನಾನು ಕಟ್ಟಿ ಎಲ್ಲ ಚೆಂದ ಮಾಡಿದೆ. ಇಲ್ಲಾಂದರೆ ಅಪ್ಪಂದು ಬೈಗಳು ನನಗೆ ಸಿಗ್ತಿತ್ತು. ಇಬ್ಬರದ್ದು ಸಹ ಪೋಖ್ರಿ ಜಾಸ್ತಿ, ಚಿಕ್ಕವರಲ್ಲ ಹಾಗೆ. ನನಗೆ ಬಟ್ಟೆ ವಾಶ್ ಎಲ್ಲ ಇತ್ತು. ಅದನ್ನೆಲ್ಲ ಬಟ್ಟೆ ಎಲ್ಲ ತೊಳೆದಾಕಿ ಸೋಲರಲ್ಲಿ ಒಣಗಿಸ್ಲಿಕ್ಕೆ ಹಾಕಿ ಇನ್ನು ಹುಲ್ಲಿಗೆ ಹೋಗುವಂತ ಹೊರಟದ್ದು. ಈಗ ಮಳೆ ಬರಲಿಕ್ಕೆ ಶುರುವಾಯಿತು. ಇವತ್ತು ಅಪ್ಪ ಮತ್ತು ನಾನಿಬ್ಬರು ಸೇರಿ ದನಗಳನ್ನು ಕರ್ಕೊಂಡು ಹೋಗಿ ಕಟ್ಟಿದ್ದು. ಇವತ್ತು ದೊಡ್ಡ ದನಕ್ಕೆ
ಅವಳ ಕುತ್ತಿಗೆದು ಬಳ್ಳಿ ಉಂಟಲ್ಲ ಅದನ್ನೇ ಕೊಂಬಿ ಕಟ್ಟಿದ್ದು. ಹಾಗೆ ಅವಳಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಇವತ್ತು. ಅಂದರೆ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ, ಇನ್ನು ಯಾವತ್ತು ಹಾಗೆ ಟ್ರೈ ಮಾಡಬೇಕು. ನಾರ್ಮಲ್ ಬಳ್ಳಿ ನಾವು ಖಾಲಿ ಕೊಂಬಿಗೆ ಕಟ್ಟಿದರೆ ಅದು ಸಾಕಾಗೋದಿಲ್ಲ, ಈ ಕುತ್ತಿಗೆದು ಬಳ್ಳಿಯನ್ನೇ ಅಲ್ಲಿ ಕಟ್ಟಬೇಕು. ಹಾಗೆ ಅವಳಿಗೆ ಸ್ವಲ್ಪ ಕಂಟ್ರೋಲ್ ಸಿಗ್ತದೆ ಈಗ ನನಗೆ ಹಿಡಿಲಿಕ್ಕೆ ಅವಳನ್ನು. ಹಾಗೆ ಕಟ್ಟಿ ಬಂದದಾಗ ತುಂಬ ಹುಲ್ಲಿರುವಲ್ಲಿ ಹೋಗಿ ಕಟ್ಟಿದ್ದು. ಆಮೇಲೆ ಅಪ್ಪ ಸಹ ಒಂದು ಸಲ ಬದಲಿಸ್ತಾರೆ. ಈಗ ನಾನು ಸತ್ಯಕ್ಕೆ ಹೋಗೋದಿಲ್ಲ ಅವರ ಹತ್ರಕ್ಕೆ, ನನಗೆ ಹುಲ್ಲಿಗೆ ಹೋಗಬೇಕು. ರೈನ್ ಕೋಟ್ ಹಾಕಿ ಹಾಗೆ. ಇವಳ ಅಣ್ಣ ಮನೆಗೆ ಹೋಗಿದ್ದಾನೆ ಇವಳನ್ನು ಬಿಟ್ಟು. ಇವಳು ಹುಡುಕುದು ಎಲ್ಲಿದ್ದಾನೆ ಅಂತ. ಈಗ ನಾನು ಕರ್ಕೊಂಡು ಹೋಗ್ಬೇಕಷ್ಟೇ. ಪೆದ್ದಿ ಅಂತ ಹೇಳಿದರೆ ಇವಳು ಉಂಟಲ್ಲ, ಅವಳು ಸ್ವರ ಸಹ ಬರೋದಿಲ್ಲ. ಟೆಪ್ಪಿದ್ದು ತಂಗಿ ಅಂತ ಹೇಳ್ಬೋದು, ಒಂದು ಸ್ವರ ಬರೋದಿಲ್ಲ ಕರೀಲಿಕ್ಕೆ ಅವಳಿಗೆ. ಇದೊಂದು ಅವಳು ಮಾಡ್ತಾ ಇರ್ತಾಳೆ. ಮತ್ತು ಇದು ಇವಳದು ಸಿಗ್ನೇಚರ್ ಆಯಿತಾ, ಇದೊಂದು ತುರ್ಸೋದು, ಕಿವಿ ತುರ್ಸೋದು. ಇದು ನೋಡಿ ಅಪ್ಪ ಹೆಣಿತಿರುವಂತಹ ಕೊನೆಯ ಚಾಪೆ ಆಯಿತಾ, 4ನೇ ಚಾಪೆ. ಇದರಲ್ಲಿ 7 ಬಳ್ಳಿ ಉಂಟು ಆಯಿತಾ, ಅಷ್ಟು ಚಿಕ್ಕ ಚಾಪೆ. ಮೊದಲದು 13 ಬಳ್ಳಿಯಿಂದ ಶುರು ಮಾಡಿದ್ದು, ಮತ್ತು ಈಗ 7ಕ್ಕೆ ತಲುಪಿದೆ. ಇದು ಚಾಪೆ ಆದರೆ ಈ ವರ್ಷದ ಚಾಪೆದು ಕೆಲಸ ಮುಗೀತದೆ. ಮತ್ತು ಇದು ಬಹುಶಃ ಕೂಟ ಅದು ಇದೆಲ್ಲ ತೆಗಿಬಹುದು, ರಾಡ್ ಅದು ಇದೆಲ್ಲ. ನೋಡುವ ಹೇಗೆ ಅಂತ. ಇದು ಮಾತ್ರ ಕ್ಯೂಟೆಸ್ಟ್ ಚಾಪೆ ನೋಡಿ, ಚಿಕ್ಕದು, ಅಷ್ಟೇ ಹುಲ್ಲು ಬಾಕಿ ಇರೋದು, ಅದಾದರೆ ಮುಗೀತು ಚಾಪೆದು ಕೆಲಸ. ಅಷ್ಟಲ್ಲ, ಇಲ್ಲಿ ಸಹ ಸ್ವಲ್ಪ ಹುಲ್ಲುಂಟು. ತಗೊಳ್ಳಿ, ಇಷ್ಟು ಹುಲ್ಲುಂಟು. ಇದು ಎಷ್ಟು ಉದ್ದಕ್ಕೆ ಬರ್ತದೆ ಅಂತ ಗೊತ್ತಿಲ್ಲ, ಇದಕ್ಕೆ ಇದು ಹುಲ್ಲು. ಇಬ್ಬರನ್ನ ಆಗಲೇ ಮಧ್ಯಾಹ್ನನೇ ಕರ್ಕೊಂಡು ಬಂದೆ, ಮಳೆಗೆ ಒದ್ದೆ ಆಗ್ತಾರೆ ಅಂತ. ನನಗೆ ಬೇಜಾರು ಅನಿಸೋದು, ಯಾಕಂದರೆ ಇವರ ಮಳೆಯಲ್ಲಿ ಒದ್ದೆ ಮಾಡಿಸೋದಂದ್ರೆ ಇಷ್ಟ ಇಲ್ಲ. ಇಬ್ಬರು ಕೂಡ ಗಬ್ಬದ ದನಗಳಲ್ಲ, ನನಗೆ ಹೆದರಿಕೆ ಆಗೋದು. ಒಂದು ವೇಳೆ ಜ್ವರ ಎಲ್ಲ ಬಂದರೆ ಇಷ್ಟು ದೊಡ್ಡ ದನಗಳಿಗೆ ಮಳೆಯಲ್ಲಿ ಒದ್ದಾಗಿ ಇಂತೆಲ್ಲ. ಅದಕ್ಕೆ ಮಳೆ ಶುರುವಾಗಿ ಸ್ವಲ್ಪ ಹೊತ್ತಲ್ಲೇ ಕರ್ಕೊಂಡು ಬಂದೆ ನಾನು ಇವತ್ತು. ಎಂತ ನಾನು ಹುಲ್ಲಿಗೆ ಹೊರಟದ್ದು. ಹಾಗೆ ಇವತ್ತು ಹುಲ್ಲಿಗೆ ಇವರೆಲ್ಲ ಬರಲಿಕ್ಕಿಲ್ಲ, ಯಾಕಂದರೆ ನೋಡಿ ಅವರು ಹುಲ್ಲಿಗೆ ಬರೋದಿಲ್ಲ ಅಂತ ಇಬ್ಬರು ಕೂಡ. ಕಜ್ಜು ಮತ್ತು ಶಂಭು ಅಪ್ಪ ಇಲ್ಲಿ ಹುಲ್ಲಿ ಇರಿತಿದ್ದಾರೆ, ಅವರೊಟ್ಟಿಗೆ ಇದ್ದಾರೆ. ನಂದಿ ನೋಡಿ ಅಪ್ಪನಿಗೆ ಒಟ್ಟಿಗೆ ಇದ್ದಾನೆ. ಅಪ್ಪನ ನಂದಿ ಹುಲ್ಲೇರಿಯೋದು, ಅಪ್ಪ ಹುಲ್ಲೇರಿತಿದ್ದಾರೆ ಅಪರೂಪಕ್ಕೆ. ಹಾಗೆ ಇಲ್ಲೇ ಹಿರಿಯೋದಾ ನಾನು ಆಚೆ ಹೋಗೋದಂತ ನೋಡಬೇಕಷ್ಟೇ, ಕೇಳಿ ನೋಡ್ತೇನೆ ಅಪ್ಪನ ಹತ್ರ.
ಫುಲ್ಲಾಯಿತು. ಎಂತಕ್ಕೆ ಕಾಯ್ದು ನೀವು ಶಂಭು? ತೋಟಕ್ಕೆ ಬಂದರೆ ಮಿಡತಿರ್ತದೆ. ನಂದಿಗೆ ತೋಟಕ್ಕೆ ಬರಲಿಕ್ಕೆ ಬೇಡ, ಮನೆ ಹತ್ತಿರ ಇದ್ದರೆ ಬರ್ತಾನೆ. ಇವಾದರೆ ಇರ್ತಾನೆ. ಇವನಿಗೆ ಎಷ್ಟು ಸತಿ ಮಿಡತಿರ್ದು ಕೊಟ್ಟಿದ್ದಾನೆ, ಆದರೂ ಸಮಾಧಾನ ಇಲ್ಲ. ಇಬ್ಬರಿದ್ರು. ನನ್ನ ಕಜ್ಜು ಇದ್ದವ ಎಲ್ಲಿ ಹೋದ ಗೊತ್ತಿಲ್ಲ. ಡ್ರ್ಯಾಗನ್ ಫ್ರೂಟ್ ಇದು ಗಿಡ ಕೊಟ್ಟಿದ್ದಿಲ್ಲ ಆಯಿತಾ. ಇದಕ್ಕೆ ಗೊಬ್ಬರ ಎಲ್ಲ ಇಟ್ಟದ್ದುಂಟು ಮೊನ್ನೆ. ನನಗೆ ಇದರದ್ದು ಆರೈಕೆ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಅದ್ರ ಮೇಲೆ ಹೋಗ್ತಾ ಉಂಟು. ನಾವು ಮೊನ್ನೆ ನೆಡುವಾಗ ಇಷ್ಟೇ ಇತ್ತು, ಈಗ ಮೇಲೆ ಹೋಗ್ತಾ ಉಂಟು ನೋಡಿ. ಆದರೆ ಸಾಕಿತ್ತು, ಅವಳು ಅಷ್ಟು ದೂರದಿಂದ ತಗೊಂಡು ಬಂದದಕ್ಕೆ. ಇಲ್ಲಿ ಮೇಲೆ ಹೋಗಿ ಒಳ್ಳೆ ಗಿಡ ಆದರೆ ಸಾಕಿತ್ತು ನೋಡಿ. ಇವತ್ತು ಕೋಪದಲ್ಲಿ ಇದನ್ನೆಲ್ಲ ಕಟ್ ಮಾಡಿಟ್ಟಿದ್ದಾರೆ ಈ ಗಿಡವನ್ನು. ಅಂದರೆ ಅವರದ್ದು ಇದು ಹೋಯ್ತಲ್ಲ, ಸೀತಾಫಲದ ಗಿಡ ಹೋಯ್ತಲ್ಲ, ಫುಲ್ ಕವರ್ ಮಾಡಿದೆ ಅಂತೇಳಿ ಇಡೀ ಬುಡ ಎಲ್ಲೆಲ್ಲಿ ಉಂಟು ಅದನ್ನೆಲ್ಲ ಕಟ್ ಮಾಡಿ ಇಲ್ಲಿ ರಾಶಿ ಹಾಕಿದ್ದಾರೆ ನನಗೆ ನೋಡಲಿಕ್ಕೆ. ನಾನಿವತ್ತು ಹೊರಗೆ ಹೋಗಿದ್ದೆಲ್ಲ, ಹೋಗಿ ಬರೋಷ್ಟರಲ್ಲಿ ಇದಿಷ್ಟೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ರಾಶಿ ಮಾಡಿ. ಗೊತ್ತುಂಟಾ, ನಾನು ಕಾಲೇಜ್ ಮತ್ತು ಡಿಗ್ರಿ ಇರುವಾಗ, ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ನಾನು ಪೋಯಮ್ಸ್ ಎಲ್ಲ ಬರೀತಿದ್ದೆ ಆಯಿತಾ ಕನ್ನಡದಲ್ಲಿ. ನಂದು ಸ್ವಲ್ಪ ಈಗ ಸ್ಪಷ್ಟ ಕನ್ನಡ ಉಂಟು ಅಂತ ಹೇಳಿದರೆ ನನಗೆ ಹೇಗೆ ಪೋಯಮ್ ಬರೀತಾ ಇದ್ದೆ. ನಂದು ಪ್ರಾಸಪದಗಳನ್ನೆಲ್ಲ ಜಾಯಿಂಟ್ ಮಾಡಿ, ಮತ್ತು ಸಿಕ್ಕಿದ್ದಕ್ಕೆಲ್ಲ ಕವಿಗೋಷ್ಠಿ ಇರ್ತದಲ್ಲ, ಮತ್ತು ಅಲ್ಲಿ ಕವನಗಳನ್ನು ಅವರು ಆಯ್ಕೆ ಮಾಡ್ತಾಯಿದ್ರು. ನಾವು ಕಳಿಸ್ಬೇಕಿತ್ತು ಒಂದು ಇಮೇಲ್ ಥ್ರೂ, ಇಲ್ಲಾಂದರೆ ವಾಟ್ಸಪ್ ಥ್ರೂ ಅಲ್ಲಿ ಕಳಿಸ್ಬೇಕಿತ್ತು. ಇವಾಗೆಲ್ಲ ಹೇಗುಂಟು ಅಂತ ಗೊತ್ತಿಲ್ಲ. ಈಗ ಕಂಪ್ಲೀಟ್ ಆಗಿ ಬಿಟ್ಟಿದೆ. ನಾನು 2021ರಲ್ಲಿ ಯಾವಾಗ ನನ್ನ ಗ್ರ್ಯಾಜುಯೇಷನ್ ಮುಗೀತು ಅದರ ನೆಕ್ಸ್ಟ್ ಕಂಪ್ಲೀಟಾಗಿ ಬಿಟ್ಟೆ ಆಯಿತಾ. ಅದಕ್ಕಿಂತ ಮುಂಚೆ ಪೋಯಮ್ ಎಲ್ಲ ಬರೀತಿದ್ದೆ. ಈಗ ಕೂಡ ಚಿಕ್ಕ ಚಿಕ್ಕ ಕವನ ಬರೀತೇನೆ, ಆದರೆ ಮುಂಚೆನಾಗೆ ಬರೆಯೋದಿಲ್ಲ. ಮುಂಚೆ ತುಂಬ ಗಮನ ಇಟ್ಟು ಅದರದ್ದು ಪ್ರಾಸಗಳೆಲ್ಲ ಚೆಂದ ಜೋಡಣೆ ಆಗೋ ಥರ ಎಲ್ಲ ಬರಿತಾ ಇದ್ದೆ. ಹಾಗೆ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತ ಹೇಳೋದಕ್ಕೆಲ್ಲ ಸುಮಾರು ಶೀಲ್ಡ್ಗಳು ಸಿಕ್ಕಿತ್ತಾಯ್ತಾ ನನಗೆ. ನಾನೀಗ ಅದನ್ನು ಹೊರಗಡೆ ನಮ್ಮದು ಟಿ ವಿ ಹತ್ರ ಮೇಲೆಗಡೆ ಜೋಡಿಸಿದ್ದೇನೆ. ನನ್ನ ರೂಮಿನೆಲ್ಲ ತಂದು ಇಲ್ಲಿ ಹೊರಗೆ ಜೋಡಿಸಿದ್ದೇನೆ. ಅದನ್ನು ನಾನು ನಿಮಗೆ ತೋರಿಸುವಂತ ಅಂದ್ಕೊಂಡೆ. ಅಂದರೆ ನನಗೆ ಅದಂತೂ ಜಾಸ್ತಿ ಹುಚ್ಚಿತ್ತು ಆ ಟೈಮಲ್ಲಿ, ಬರೆಯೋದು, ತುಂಬ ಬರೆಯೋದು. ನನಗೆ ಇಂಥ ಥಾಟ್ ಬಂದು, ಮಳೆ ಬಂದರೂ ಏನಾದರೂ ಬೇಜಾರಾದರೂ ಅದಕ್ಕೊಂದು ಕವನ ಬರೆಯೋದು ಆಯ್ತು. ಅದಕ್ಕೊಂದು ಶೀರ್ಷಿಕೆ ಕೊಟ್ಟು ಅದನ್ನು ಸಿಕ್ಕಿದ್ದಕ್ಕೆಲ್ಲ ಕಳಿಸೋದು. ಅಂದರೆ ನಂದು ರಾಜ್ಯ ಮಟ್ಟಕ್ಕೆಲ್ಲ ಸೆಲೆಕ್ಟ್ ಆದ್ದು ಕೂಡ ಉಂಟು. ಹಾಗೆ ಬೇರೆ ಬೇರೆ ಕಡೆ ಹೋದ್ದು ಅದರದ್ದೆಲ್ಲ ಮೆಮೊರೀಸ್ ಉಂಟು. ಆದರೆ ಅದು ಶೀಲ್ಡ್ ಉಂಟು, ಅದನ್ನು ನಿಮಗೆ ತೋರಿಸುವ ಅಂತ ಅಂದ್ಕೊಂಡೆ. ಬನ್ನಿ ಇಕ್ಕೊಳ್ಳಿ. ಇದು ಮಧ್ಯದಲ್ಲ ಆಯಿತಾ. ಆಮೇಲೆ ಇಕ್ಕೊಳ್ಳಿ, ಇಲ್ಲಿ ಸುಮಾರಷ್ಟು ಸಿಕ್ಕಿದೆ. ಇದು ಅವರದ್ದು. ಮತ್ತು ಇದು ನಾನು ಅದು ಬದಿ ಹಡ್ಕಕ್ಕೆ ಹೋದ್ದು. ಆಮೇಲೆ ಇದು ಉಪ್ಪಿನ ಅಂಗಡಿ, ಇದು ಉಪ್ಪಳಕ್ಕೆ ಹೋದ್ದಾಯ್ತಾ. ಫಸ್ಟ್ ನಂದು ಪೋಯಮ್ ಸೆಲೆಕ್ಟ್ ಆದ್ದು ಇಷ್ಟು ಉಂಟು. ನಾನೀಗ ಇಲ್ಲಿ ಜೋಡಿಸಿದ್ದು. ನನಗೆ ಖುಷಿ ಅನಿಸ್ತು ಇದನ್ನು ನೋಡುವಾಗ. ಇನ್ನೂ ಸಹ ಹೋಗಿದ್ದರೆ ಆಗ್ತಿತ್ತು. ಬಟ್ ನನಗೆ ಈಗ ಕಂಪ್ಲೀಟಾಗಿ ಬಿಟ್ಟಿದ್ದೇನಲ್ಲ, ನನಗೆ ಬರಿಬಹುದು, ಕಳಿಸ್ಬೋದು. ಆದರೆ ಈಗ ಹೋಗುವಷ್ಟು ನನಗೆ ಸಮಯ ಇಲ್ಲ, ಹಾಗಾಗಿ ಎಲ್ಲ ಕೂಡ ಬಾಕಿಯಾಗಿದೆ. ಇಷ್ಟು ಸಿಕ್ಕಿದ್ದು ನನ್ನ ಲೈಫಿನ ಬ್ಯೂಟಿಫುಲ್ ಮೆಮೊರೀಸಲ್ಲಿ ಒಂದು. ಸಂಜಾಯಿತು, ಈಗ ಮಳೆ ಸಹ ಶುರುವಾಯಿತು. ಅಪ್ಪ ಹಲಸಿನ ಹಣ್ಣು ಕೊಯ್ಲಿಕ್ಕೆ ಕರೀತಾ ಇದ್ದಾರೆ. ನಾನು ಒಂದು ಸ್ವಲ್ಪ ಅಕ್ಕಿ ಕೂಡ ಹಾಕಿಟ್ಟಿದ್ದೇನೆ ಸಂಜೆಗೆ ದೋಸೆ ಮಾಡಲಿಕ್ಕೆ. ಹಾಗೆ ಹಲಸಿನ ಹಣ್ಣು ಇರುವ ತನಕ ಹಲಸಿನ ಹಣ್ಣಿದು ದೋಸೆ, ಇಡ್ಲಿ, ಕೊಟ್ಟಿಗೆ, ಮತ್ತು ಅದು ಎಲೆಯಲ್ಲಿ ಮಡಚಿಡೋದು ಹಾಗೆಲ್ಲ ಮಾಡಿ ತಿಂತಾ ಇದ್ದೇವೆ ನಾವು. ಸುಮಾರು ಜನ ಹೇಳ್ತೀರಿ ಆಸೆ ಆಗ್ತದೆ ಅಂತ, ಆದರೆ ನಾನು ಎಂತ ಮಾಡೋದು ಹೇಳಿ. ನಿಮಗೆ ಹೀಗೆ ನಿಮಗೆ ಕಮೆಂಟಿಗೆ ಹೇಗೆ ನಾನು ರಿಪ್ಲೈ ಹಾಕ್ತೇನೆ, ಹಾಗೆ ರಿಪ್ಲೈಯಲ್ಲಿ ಹಣ್ಣು ಎಂತಾದರೂ ಕಳಿಸ್ಲಿಕ್ಕೆ ಇರ್ತಿದ್ರೆ ಡೆಫಿನೆಟ್ಲಿ ಕಳಿಸ್ತಿದ್ದೆ. ನಮ್ಮಲ್ಲಿ ಫ್ರೀಗೆ ಬಂದವರಿಗೆಲ್ಲ ಅಪ್ಪ ಕೊಡ್ತಾ ಇದ್ದಾರೆ. ಎಷ್ಟು ಬೇಕಾದಷ್ಟು ಕೊಂಡೋಗಿ ಅಂತ ಸಹ ಹೇಳ್ತಾರೆ ಬಂದವರಿಗೆ. ಆದರೆ ನನಗೆ ಕಳಿಸ್ಲಿಕ್ಕೆ ಗೊತ್ತಿಲ್ಲ ಹೇಗೆ ಕಳಿಸೋದು ಎಂತ ಅಂತ. ನೀವು ಯಾರಾದರೂ ಬಂದರೆ ಡೆಫಿನೆಟ್ಲಿ ಫ್ರೀಯಾಗಿ ಕೊಡ್ತಾರೆ ಅಪ್ಪ. ಹಾಗೆ ಖುಷಿಯಲ್ಲೇ ಕೊಡ್ತೇವೆ. ಯಾ
हॅलो माहितीये तुला ते जेवले ते क्लीन पावडर तेवढे ते नका म्हटले काय ते चिके ये बाबा काही जोडी नाही दिये मी तंडे अप्पा किती वेळ जेलेस कावले आपले ये काय ते इथे